ಬಿಜೆಪಿ ಹಾಗೂ ಆರ್ಎಸ್ಎಸ್ ಅನ್ನ ನಾವು ಮುಗಿಸ್ತೇವೆ, ನಿಮ್ಮ ಸಂತತಿಯನ್ನ ಮುಗಿಸೋದಕ್ಕೆ ಮುಸಲ್ಮಾನ ಸಮುದಾಯ ಇದೆ ಅಂತ ಕೊಪ್ಪಳದಲ್ಲಿ ಎಸ್ಡಿಪಿಐ ಮುಖಂಡನಿಂದ ಪ್ರಚೋದನಕಾರಿ ಹೇಳಿಕೆಯೊಂದು ಹೊರಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆ ರದ್ದುಗೊಳಿಸುವಂತೆ ನಡೆದಂತಹ ಪ್ರತಿಭಟನೆಯಲ್ಲಿ ಈ ರೀತಿಯಾಗಿ ಎಸ್ಡಿಪಿಐ ಮುಖಂಡ ಕೊಟ್ಟಿರುವಂತಹ ಪ್ರಚೋದನಕಾರಿ ಹೇಳಿಕೆ ಇದೆ. ನಿಮ್ಮ ಸಂತತಿಯನ್ನ ಮುಗಿಸೋದಕ್ಕೆ ಮುಸಲ್ಮಾನರು ಇರೋದು. ಕೊಪ್ಪಳದಲ್ಲಿ ಎಸ್ಡಿಪಿಐ ಮುಖಂಡ ಕೊಟ್ಟಿರೋ ಹೇಳಿಕೆ. ಎನ್ಆರ್ಸಿ ಜಾರಿಗೆ ತಂದಾಗ ಮುಸ್ಲಿಂ ಮಹಿಳೆಯರು ಒದ್ದು ಹೊರ ಹಾಕಿದ್ರು, ಇದೀಗ ಸಾವರ್ಕರ್ ಸಂತತಿ ಬಂದ್ರು, ವಕ್ಫ್ ಆಸ್ತಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಎಸ್ಡಿಪಿಐ ಮುಖಂಡ ಇಮ್ರಾನ್ನಿಂದ ಪ್ರಚೋದನಕಾರಿ ಹೇಳಿಕೆ ಹೊರಬಿದ್ದಿದೆ. ಹೀಗಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮೊದಲೇ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಅನ್ನ ನಾವು ಮುಗಿಸ್ತೀವಿ, ನಿಮ್ಮ ಸಂತತಿಯನ್ನ ಮುಗಿಸ್ತೀವಿ, ಅದಕ್ಕೆ ಅಂತಾನೆ ಮುಸಲ್ಮಾನ್ ಸಮುದಾಯ ಇದೆ ಅಂತ ಎಸ್ಡಿಪಿಐ ಮುಖಂಡ ಇಮ್ರಾನ್ ಕೊಟ್ಟಿರುವಂತಹ ಪ್ರಚೋದನಕಾರಿ ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ, ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪ್ರತಿಭಟನೆ ಮಾಡ್ತಾ ಇದ್ರು, ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಆ ವಿಚಾರಗಳನ್ನ ವ್ಯಕ್ತಪಡಿಸಬೇಕಾಗಿತ್ತು, ಆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದ್ದಾರೆ. ನೀವಲ್ಲ, ನಿಮ್ಮ ಗುರು ಆದಂತಹ ನಾಗ್ಪುರಿನಲ್ಲಿ ಇರುವಂತಹ ಸಾವರ್ಕರಿನ ಸಂತತಿಗಳು ಕೂಡ ಬಂದ್ರು ಕೂಡ ಈ ಮುಸಲ್ಮಾನರನ್ನ ವಕ್ಫ್ನ ಆಸ್ತಿಯನ್ನು ಮುಟ್ಲಿಕ್ಕೆ ಸಾಕಾಗೋದಿಲ್ಲ. ಈ ಮುಸಲ್ಮಾನರು ಒಂದು ವೇಳೆ ಈ ಸಣ್ಣ ಸಣ್ಣ ಪ್ರತಿಭಟನೆಗಳು ತಗೊಂಡು ಈ ಕಾರಟಗಿಯಲ್ಲಿ ಪ್ರತಿಭಟನೆ ಮಾಡ್ತಿರಬಹುದು. ನೆನಪಿರ್ಲಿ, ಇದೇ ದೇಶದಲ್ಲಿ NRC ಎನ್ನುವಂತಹ ಒಂದು ಬಿಲ್ ಬಂದಿತ್ತು. NRC ಬಿಲ್ಲಿಗೆ ನಮ್ಮ ಹೆಣ್ಣು ಮಕ್ಕಳು ನಿಮ್ಮನ್ನು ಒದ್ದು ಆ ಬಿಲ್ಲನ್ನು ರಿಜೆಕ್ಟ್ ಮಾಡುವ ತನಕ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಗಂಡು ಮಕ್ಕಳು ಬಂದ್ರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ, ಯಾವ ಸಂತತಿಗಳು ನೀವು, ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿಜೆಪಿ ಸರ್ಕಾರಕ್ಕೆ ಮತ್ತು RSSಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿರುವಂತಹ ಮೀಡಿಯಾಗಳು, ನ್ಯಾಷನಲ್ ಮೀಡಿಯಾ ಇರ್ಬೋದು, ಸ್ಟೇಟ್ ಮೀಡಿಯಾ ಇರ್ಬೋದು, ತಾಲೂಕ್ ಮೀಡಿಯಾ ಇರ್ಬೋದು, ಈ ಮೀಡಿಯಾಗಳು ಬಿಜೆಪಿ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾರೆ. ಕೈಗೊಂಬೆ ಆಗಿ ಮೀಡಿಯಾಗಳಿಗೂ ಕೂಡ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೂ ಕೂಡ ನಾವು ಜರ್ನಲಿಸಂ ಕಳಿಸಿ, ಜರ್ನಲಿಸಂ ಓದಿಸಿ ಆ ಮೀಡಿಯಾಗಳಿಗೂ ಕೂಡ ನಾವು ಉತ್ತರ ಕೊಡ್ಲಿಕ್ಕಿದೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನು. ನೀವಲ್ಲ, ನಿಮ್ಮ ಗುರು ಆದಂತಹ ನಾಗ್ಪುರಿನಲ್ಲಿ ಇರುವಂತಹ ಸಾವರ್ಕರಿನ ಸಂತತಿಗಳು ಕೂಡ ಬಂದ್ರು ಕೂಡ